ಮೊದಲು ನೀರು ಹಾಕದೆ ಅದನ್ನು ಅಳಗಾಡಿಸ್ತೀನಿ. ಆಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಸೇಂದು ನಮಕನ್ನು ಉಪಯೋಗ ಮಾಡ್ತಾಯಿದ್ದೀನಿ. ನಾನು ಕ್ಯಾಪ್ಟನ್ ಉಪ್ಪು, ಟಾಟಾ ಸಾಲ್ಟು ಯಾವುದನ್ನು ಉಪಯೋಗ ಮಾಡೋದಿಲ್ಲ, ಬಿಟ್ಬಿಟ್ಟಿದ್ದೀವಿ ನಾವು. ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಈಗ ನಾನು 4 ಕಟೋರಿ ನೀರನ್ನು ಹಾಕಿದ್ದೀನಿ. ಯಾಕಂದರೆ 2 ಕಟೋರಿ ಅಕ್ಕಿಗೆ 4 ಕಟೋರಿ ನೀರನ್ನು ಹಾಕಿ ಚೆನ್ನಾಗಿ ಕಲಸಿ ನಾನು ಕುಕ್ಕರ್ ಬಂದ್ ಮಾಡಿಟ್ಟು 1 ಸೀಟಿ ಆಗೋವರೆಗೂ ನಾನು ಇದನ್ನು ಸ್ಲೋ ಗ್ಯಾಸಲ್ಲಿ ಕಾಯಿಸ್ತಾ ಇದ್ದೀನಿ. ಆಮೇಲೆ ನಮ್ಮದು ಈಗ ರೆಡಿ ಆಗ್ತಾ ಇದೆ. ಬನ್ನಿ ನಾವು ಇನ್ನು ತೆಗೆದು ನೋಡೋಣ. ನೋಡಿ ನನ್ನ ಅನ್ನ ಒಂದು 15-20 ನಿಮಿಷ ಆದಮೇಲೆ ನಂದು ಕುಕ್ಕರ್ ರೆಡಿ ಆಯಿತು, ಅನ್ನ ರೆಡಿ ಆಯಿತು. ನೋಡಿ ಅನ್ನ ಕುದ್ದಿದೆ. ಬನ್ನಿ ನಾವು ಸರ್ವ್ ಮಾಡೋಣ. ನೋಡಿ ನನ್ನ ಮಸಾಲೆ ರೈಸ್ ಉಪ್ಪಿನಕಾಯಿ ಮೊಸರಿನ ಜೊತೆ ಎಷ್ಟು ಚೆನ್ನಾಗಿ ಟೆಕ್ಚರ್ ಬಂದಿದೆ.